ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಪ್ರಿಯ ದೇವರ ಮಕ್ಕಳೇ, ಈ ದಿನಗಳಲ್ಲಿಯೂ ಸಹ ನಾವು ಕರ್ತನಲ್ಲಿ ಸಂತೋಷಿಸುವುದು ಹೇಗೆ, ಕರ್ತನಲ್ಲಿ ಸಂತೋಷಿಸುವ ಅರ್ಥವೇನು, ಆತನಲ್ಲಿ ನಾವು ಸಂತೋಷಿಸುವುದರಿಂದ ನಮ್ಮ ಇಷ್ಟಾರ್ಥಗಳನ್ನು ಕರ್ತನು ಯಾವ ರೀತಿ ನೆರವೇರಿಸ್ತಾರೆ ಎಂಬುದಾಗಿ ನಾವು ಕೇಳೋದಕ್ಕೆ ಹೋಗ್ತೇವೆ. ನೀವು ದಯವಿಟ್ಟು ಕೇಳಿಸ್ಕೊಳ್ರಿ, ಮಾತ್ರೊಳದೆ ಆಶೀರ್ವಾದ ಹೊಂದ್ರಿ. ಆಮೇನ್. ಪವಿತ್ರಾತ್ಮ ಇದ್ದರೆ ನನಗೆ ನಿನಗೆ ವಾಕ್ಯಕ್ಕೆ ದಾಹ ಇರುತ್ತೆ ಅಲ್ವಾ? ನನಗೆ ನಿನಗೆ ವಾಕ್ಯಕ್ಕೆ ದಾಹ ಇರುತ್ತೆ. ನಂಗೆ ಬೈಬಲ್ ಓದ್ಬೇಕು ಏನೋ ಒಂಥರ ಆಸೆ ಬರ್ತದೆ. ನಿನಗೆ ಏನೆಲ್ಲ ಮಾಡ್ತಾ ಇರ್ತೀಯ, ಆದರೆ ಇಲ್ಲಪ್ಪ ನಂಗೆ ಬೈಬಲ್ ಚದವಲ್ಲ, ನಂಗೆ ಬೈಬಲ್ ಓದ್ಬೇಕು ಏನೋ ಒಂದು ಆಸೆ ಅಮ್ಮ ಏನೇನೋ ಕಷ್ಟ, ಏನೇನೋ ತೊಂದರೆಗಳು, ಆದ್ರೂ ಬೈಬಲ್ ಓದ್ಬೇಕಂತ ನಿಂಗೆ ತಲೆ ಕೆಳಗೆ ಆಗ್ತಾ ಇರ್ತದೆ ಬೈಬಲ್ ಓದದೆ ಹೋದರೆ. ಸೊ ಪ್ರಿಯ ದೇವರ ಮಕ್ಕಳೇ, ಆ ದಾಹ ಕೇಳಿ. ನೀವು ಕರ್ತನ ವಾಕ್ಯಗಳಲ್ಲಿ ನೀವು ಸಂತೋಷ ಪಟ್ಟರೆ ನಿಮ್ಮದು ಪೆಂಡಿಂಗ್ ಏನೇನು ಇಷ್ಟಾರ್ಥಗಳಿವೆ ನೀವು ನೋಡ್ರಿ, ದೇವ್ರು ನೆರವೇರಿಸ್ತಾರೆ. ಅವ್ರು ನೆರವೇರಿಸ್ತಾರೆ. ಇದು ದೇವರ ಮಕ್ಕಳಿಗೆ ದೇವರು ಕೊಟ್ಟಿರೋಂಥ ವಾಗ್ದಾನ. ಲೋಕದವ್ರಿಗೆ ಹಣ, ನಮಗೆ ಸಂತೋಷ. ಸರ್, 4ನೇದು. ನಾನು ಭಜನೋತ್ಸವದಲ್ಲಿ ಸೇರಿ ಜನಸಮೂಹದೊಡನೆ ಹರ್ಷಧ್ವನಿ ಮಾಡುತ್ತಾ ಸ್ತೋತ್ರ ಪದಗಳನ್ನು ಆಡುತ್ತಾ ದೇವಾಲಯಕ್ಕೆ ಹೋಗುತ್ತಿದ್ದೆದನ್ನೇ ನೆನಪಿಗೆ ತಂದುಕೊಂಡು ನನ್ನೊಳಗೆ ನಾನೇ ಹಂಬಲಿಸ್ತಿರುವೆನು. ಕೆಲವರು ಕುಗ್ಗಿ ಹೋಗಿ ಬಂದಿದ್ದೀರಾ, ವ್ಯಥೆ ಪಟ್ಟು ಬಂದಿದ್ದೀರಾ. ಐ ಅಂಡರ್ಸ್ಟ್ಯಾಂಡ್. ದೇವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ, ನಾನಲ್ಲ. ದೇವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಜೀವಮಾನದ ಒಂದು ಜರ್ನಿಯಲ್ಲಿ ನಿನಗೆ ಕುಗ್ಗಿ ಹೋಗೋದು, ಭಯ ಆಗೋದು ಅಥವಾ ವ್ಯಥೆ ಪಡೋದು ಇದ್ದೇ ಇರ್ತದೆ ಪ್ರಿಯರೇ. ಜೀವನದ ಹಾದಿ ಇದು, ಜರ್ನಿ. ಈ ಒಂದು ಹಾದಿನಲ್ಲಿ ನಿನಗೆ ನಿನ್ನ ಮನಸ್ಸಿನಲ್ಲಿ ಕುಗ್ಗಿ ಹೋಗ್ಬಿಡ್ತೀವಿ, ವ್ಯಥೆ ಪಟ್ಬಿಡ್ತೀವಿ. ಯಾಕೆ ಅಲ್ಲಿ ದೇವರನ್ನೇ ನಿರೀಕ್ಷಿಸು. ಆತನೇ ನನಗೆ ರಕ್ಷಕನು ದೇವರಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳ, ಇವತ್ತು ದೇವರು ನಿನಗೆ ಹೇಳ್ತಾ ಇದ್ದಾರೆ, ಅಮ್ಮ ದೇವರನ್ನೇ ನಿರೀಕ್ಷಿಸು, ಯಾರನ್ನೂ ಬೇಡ, ಅವ್ರನ್ನ ನಿರೀಕ್ಷಿಸು. ಸರಿ, ಹಾಗಾದರೆ ಯಾವುದ್ರಲ್ಲಿ ಸಂತೋಷ ಪಡಬೇಕು? 4ನೇದು ಓದಮ್ಮ. ದೇವರ ಆಲಯದ ಕುರಿತು ಸಂತೋಷಿಸುವುದು. ವೆರಿ ಗುಡ್. ಚರ್ಚ್ ಅಂದರೆ ಎಷ್ಟು ಜನಕ್ಕೆ ಸಂತೋಷ? ಅಮ್ಮ ಸ್ಪರ್ಶ. ಚರ್ಚ್ ಅಂದರೆ ಸಂತೋಷಮ್ಮ. ನಿಮ್ಮಮ್ಮ ಚರ್ಚಿಗೆ ಹೋಗೋ ಅಂತಂದರೆ ಸಂತೋಷನಾ? ಕೀರ್ತಿ ಸಂತೋಷನಾ? ಒಪ್ಪೋಮ మీకేం తెలుసునో నేను ಸೋಮವಾರ ನಿಂಕ ಶನಿವಾರ ವರೆಗೂ ಏನೋ ಕಾಲೇಜ್ಗೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು, ಹೋಗಮ್ಮ ಅಂತ ಹೇಳ್ತೀಯ? ಇಲ್ಲ ಬೇಗ ರೆಡಿ ಆಗ್ತೀಯ. ನೀನಮ್ಮ ಸ್ಫೂರ್ತಿ ನೋಡು, ಎಲ್ಲರೂ ಹೆಸರು ಗೊತ್ತು ನನಗೆ. ರೈಟ್. ಏಂಜಲ್ಲು ಸಂತೋಷನಾ? ವೆರಿ ಗುಡ್. ಸಾನಾ, ಸ್ನೇಹ, ಸ್ನೇಹ ಪಕ್ಕದಲ್ಲಿ ಕೂತಿರೋರು ಯಾರಮ್ಮ ನೀನು? ಎಲ್ಲ ಗೊತ್ತು ನಿನ್ನ ಹೆಸರು. ರೈಟ್. ಅಯ್ಯೋ ಸಹನಾ, ರೈಟ್, ವೆರಿ ಗುಡ್. ಅಮ್ಮ ನೀನು? ವೆರಿ ಗುಡ್. ಸಂತೋಷನಮ್ಮ? ಚರ್ಚಿಗೆ ಬಂದಿರೋ ಸಂತೋಷನ? ಅಥವಾ ಅಪ್ಪ ಅಮ್ಮನಿಗೆ ಯಾವಾಗಮ್ಮ ಇನ್ನು ಮಲ್ಕೊಳ್ತೀನಿರು? ಎಷ್ಟೋ ಜನ ಇವತ್ತು ಆಲಯದ ಬಗ್ಗೆ ಸಂತೋಷ ಪಡ್ತಾ ಇಲ್ಲ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನೀನು ಇವತ್ತು ಇಲ್ಲಿ ಬಂದಿರೋದು ನಿಂಗೆ ಸಂತೋಷನ? ಉತ್ತರ ಕೊಡೋದು ಬೇಡ. ನಿಂಗೆ ಸಂತೋಷ ಇದ್ರೆ ಗೊತ್ತಾಗೋದು ಹೆಂಗೆ ಗೊತ್ತಾ? ನೀನು ಫಸ್ಟ್ ಬಂದು ಸೀಟ್ ಇಟ್ಕೊಳ್ತೀಯ. ಫುಲ್ ಸ್ಟಾಪ್, ಕಾಮ ಅಲ್ಲ, ಫುಲ್ ಸ್ಟಾಪ್. ಕೆಲವರೆಲ್ಲ ಏನು ಗೊತ್ತಾ, 4 ಗಂಟೆಗೆ ಬಸ್ ಹತ್ತಿ ಬರ್ತಾರೆ ಗೊತ್ತಾ ಇಲ್ಲಿಗೆ. ನೀನು ಹೇಳ್ಬೇಡ್ರಿ ಆಲಯದ ಬಗ್ಗೆ ನನಗೆ ಸಂತೋಷ ಇದೆ ಅಂತ ಸುಮ್ಮನೆಲ್ಲ ಹೇಳ್ಬೇಡ್ರಿ. ನಿಜ ಇದ್ರೆ ಸರಿ. ಎಲ್ಲರೂ ಅಲ್ಲ, ಕೆಲವರು ಅಥವಾ ಎಲ್ಲರೂ, ನನಗೆ ಗೊತ್ತಿಲ್ಲ. ಎಲ್ಲರೂ ಗಮನಡಿ. ಕೆಲವು ಸಲ ನಾವೇನು ಮಾಡ್ತೀವಿ, ಚರ್ಚಿಗೆ ನಾವು ಬೇಗ ಬರೋದು ಯಾಕೆ? ನನ್ನನ್ನು ನೀನು ಪ್ರಶ್ನೆ ಮಾಡ್ಕೋಬೇಕು. ನಿನಗೆ ಇರಬೇಕಾಯ್ತು, ದೇವ್ರನ್ನ ನಾನು ನೋಡಬೇಕು, ಏಸಪ್ಪನ ನಾನು ನೋಡಬೇಕಪ್ಪ. ನನಗೆ 2ನೇ ಮನೆ ಆಲಯನೇ. ಎಲ್ಲ ಹೇಳಿ, ನನಗೆ 2ನೇ ಮನೆ ಆಲಯ. ಎಲ್ಲ ಹೇಳಿ, ನನಗೆ 2ನೇ ಮನೆ ಆಲಯ ಅನ್ರಿ.
ನನಗೆ ಒಂದೇ ಮನೆ ನನ್ನ ಮನೆ, ಎರಡನೇ ಮನೆ ಆಲಯ. ದೇವರ ಮಕ್ಕಳನ್ನ ಬಂದು ಒಂದು ಕೈಗಳು ಕೊಟ್ಬಿಟ್ಟು, ಕಾಲಲ್ಲ ಕೈಗಳು ಕೊಟ್ಬಿಟ್ಟು ಅಲ್ವಾ, ಅಪ್ಪ ಚೆನ್ನಾಗಿದ್ರಮ್ಮ, ಚೆನ್ನಾಗಿದ್ರು, ಒಬ್ರಿಗೊಬ್ರು ಮಾತಾಡಿ, ಅಮ್ಮ ಇದು ನಿಮ್ಮ ಮನೆ. ಆಲಯದ ಕುರಿತು ನನಗೆ ನಿನಗೆ ಸಂತೋಷ ಇರಬೇಕು ಪ್ರಿಯರೇ. ಭಾನುವಾರ ಆಲಯ ಅಂದರೆ ಶನಿವಾರನೇ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ನಮ್ಮ ಇದು ಚರ್ಚ್ನಲ್ಲಿ ಯಾವಾಗೂ ಬೆಳಿಗ್ಗೆ ಪ್ರಾರ್ಥನೆ, ರಾತ್ರಿ ಪ್ರಾರ್ಥನೆ, ಮುಂಜಾನೆ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ, ಮತ್ತು ಇವತ್ತು ತಿರ್ಗಾ ನೋಡಿ 52 ದಿನ ಪ್ರಾರ್ಥನೆ ಇದೆ ನಮ್ಮ ಚರ್ಚಲ್ಲಿ. ಜೂನ್ 1 52 ದಿನ ಚೈನ್ ಲಿಂಕ್ ಬಿಡಲ್ಲ. 1 hour 2 hour 3 hour ಹೋಗ್ತಾ ಇರ್ತಾರೆ. ತಿರ್ಗಾ ನಮ್ಮ ಸಭೆಯಲ್ಲಿ ಕೆಲವರಿಗೆಲ್ಲ ಏನು ಮಾಡ್ತೀವಿ, ಟೈಮ್ ಕೊಡ್ತೀವಿ, ಅವರೆಲ್ಲ 1 hour ಬಂದು ಮಾಡ್ತಾ ಇರಬೇಕು. ಸೊ ಹೀಗೆ 52 ದಿನ ಏನಾಗುತ್ತೆ, ಬೈಬಲ್ಲು ಪ್ರಾರ್ಥನೆ, ಬೈಬಲ್ಲು ಪ್ರಾರ್ಥನೆ, ಬೈಬಲ್ಲು ಪ್ರಾರ್ಥನೆ, ಆರಾಧನೆ ಪ್ರಾರ್ಥನೆ, ಬೈಬಲ್ಲು ಪ್ರಾರ್ಥನೆ, ಪ್ರಾರ್ಥನೆ ಮಾತ್ರ ಒಳ್ಳೆ ಬೈಬಲ್ ಓದ್ಬಿಟ್ಟು ಪಶ್ಚಾತ್ತಾಪ ಪಡೋದು, ಇದೆ ಕರ್ತನಲ್ಲಿ ಸಂತೋಷಿಸೋದು. ಅಮ್ಮ, ಕೆಲವು ಮಕ್ಕಳು ನಿಮ್ಮನ್ನು ಕೇಳ್ತಾರಮ್ಮ, ಅಮ್ಮ ಈ ಪಾಸ್ಟ್ರಿಗೆ ಏನು ತಲೆ ಕೆಟ್ಟಿದ್ಯಾ ಅಂತ. ನೀವು ಹೇಳಬೇಕು, ಪಾಸ್ಟ್ರಿಗೆ ತಲೆ ಇರೋದಕ್ಕೇ ನೀವೆಲ್ಲ ಇರೋದು ಅಂತ. ಅಮ್ಮ ಅಲ್ಲಮ್ಮ, ಹೋಗ್ಲಿ ಬಿಡಮ್ಮ, ಏನೋ ನಾವು ಜೂನೋ ಜುಲೈಗೋ ನಾವೇನೋ ಬರ್ತಡೇ ಮಾಡ್ಕೊಳ್ಳೋ ಅಂದ್ರೆ ಆಗಲೂ ಬಿಡಲ್ವಲ್ಲಮ್ಮ. ನಂದು ಒಂದು ಮಗಳು ಬರ್ತಡೇ ಜುಲೈಗೆ ಇದೆ, ನಾನೇನು ಮಾಡೋಕ್ಕಾಗುತ್ತೆ? ಬರ್ತಡೇಗಿಂತಲೂ ನನಗೆ ದೊಡ್ಡದೇನು ಗೊತ್ತಾ, ಕರ್ತನಲ್ಲಿ ಸಂತೋಷಿಸುವುದು. ಹಲ್ಲೆಲೂಯಾ ಹೇಳಿ, ಹಲ್ಲೆಲೂಯಾ ಅಂತ. ನಿಮ್ಮ ಬರ್ತಡೇಗಳೆಲ್ಲ ತಡೆ ಮಾಡಲ್ಲ ಬಿಡಿ, ಆ 1 hour ನಿಮ್ಗೆ ಹಾಕಲ್ಲ ಬಿಡಿ. ಬಟ್ ಹಾಕ್ಬಿಟ್ರು ಬೇಜಾರು ಪಡಬೇಡಿ, ದೇವರಲ್ಲಿ ಸಂತೋಷ ಪಡ್ರಿ ಪ್ರಿಯರೇ. ಆಲಯಕ್ಕೆ ಬರೋಕ್ಕೆ ಸಂತೋಷ ಪಡಿ. ಸರಿ, ನೀನು ಯಾಕೆ ಫಸ್ಟ್ ಆಲಯಕ್ಕೆ ಬರ್ತಾ ಇದೆಯಾ? ನಿಂಗೆ ನಿಜವಾಗ್ಲಿ ಸಂತೋಷ ಇದ್ರೆ ಯಾಕೆ ಲೇಟಾಗಿ ಬರ್ತೀಯಾ? ಸಂತೋಷ ಇಲ್ಲ ಅಂತ ಇಲ್ಲ, ಅದೆಲ್ಲ ಗೊತ್ತಿಲ್ಲ ಪಾಸ್ಟರ್, ನಿಮ್ಗೆ ಅವೆಲ್ಲ ಗೊತ್ತಾಗಲ್ಲ. ನಾನು ಕೇಳ್ತೀನಿ, ನೀನು ಒಂದು ಊರಿಗೆ ಹೋಗೋಕ್ಕೆ ಟ್ರೈನ್ ಟಿಕೆಟ್ ತೊಗೊಂಡಿರ್ತೀಯ, ಟ್ರೈನ್ ನಿನಗಾಗಿ ಕಾಯ್ತಾ ಅಥವಾ ನೀನು ಟ್ರೈನ್ಗಾಗಿ ಕಾಯ್ಬೇಕಾ? ನಮ್ಮ ಇಂಡಿಯಾದಲ್ಲಿ ನಾವೆಲ್ಲ ಹಿಂಗೇನೆ. ಒಂದ್ಸಲ ಒಂದು ಫಾರಿನರು ಏನು ಮಾಡಿದ್ರಂತೆ, ಒಂದು ಪಾಸ್ಟ್ರು ನೋಡೋಕ್ಕೆ ಇಂಡಿಯಾಗೆ ಬಂದಿದ್ರಂತೆ. ಆಮೇಲೆ ಅವರು ಮಾರನೇ ದಿನ ಇದು 6 ಗಂಟೆಗೆ ಟ್ರೈನ್ಗೆ ಹೋಗ್ಬೇಕಾಯ್ತಂತೆ. ಸೊ ಪಾಸ್ಟ್ರು ಮತ್ತು ಆ ಫಾರಿನರ್ ಇಬ್ಬರು ಮೆಜೆಸ್ಟಿಕ್ ಹೋದ್ರಂತೆ. ಟ್ರೈನ್ ಸ್ಟೇಷನಲ್ಲಿ ನಿಂತ್ಕೊಂಡಿದ್ರಂತೆ. ಅವರು ಬೆಳಿಗ್ಗೆ 6 ಗಂಟೆ ಟ್ರೈನ್ ಅಂದರೆ 4 ಗಂಟೆಗೆ ಹೋಗ್ಬಿಟ್ಟಿದ್ದಾರೆ. ಫಾರಿನರ್ಸ್ ಯಾವಾಗಲೂ ಒಂದು 2 hour ಮುಂಚೆ ಇರ್ತಾರೆ, ಹೋಗ್ಬಿಟ್ಟಿದ್ದಾರೆ. ಏನಾಗಿದೆ ಅಂತಂದರೆ, ಟ್ರೈನು 4 ಗಂಟೆಗೆ ಹೋಗಿದ್ದಾರೆ. ಟ್ರೈನು 4:05ಕ್ಕೆ ಬಂದಿದೆ. ಅಂದರೆ 6 ಗಂಟೆಗೆ ಬರೋ ಟ್ರೈನು 4 ಗಂಟೆ 5 ನಿಮಿಷಕ್ಕೆ ಬಂದಿದೆ. ಅವ್ರು ಕೇಳಿದ್ರಂತೆ ಅಮೇರಿಕನ್ನು, ನಾನು ಇದೇ ಫಸ್ಟು ಇಂಡಿಯಾದಲ್ಲಿ 6 ಗಂಟೆ ಟ್ರೈನು 4 ಗಂಟೆ 5 ನಿಮಿಷಕ್ಕೆ ಬಂದಿರೋದಂತ. ಅದಕ್ಕೆ ಪಾಸ್ಟರ್ ಹೇಳಿದ್ರಂತೆ, ದಟ್ಸ್ ರೈಟು, ಇದು ನೆನ್ನೆ ಬರಬೇಕಾ ಟ್ರೈನ್ ಇದು ಅಂದ್ರೆ. ಸೊ ನಮ್ಮ ಇಂಡಿಯಾದೆಲ್ಲ ಇದೇ ಕತೆ ಅಲ್ಲ, ಎಲ್ಲರೂ ಅಲ್ಲ. ಗಮನ ವೆರಿ ಕೇರ್ಫುಲ್ ಪ್ರಿಯ ದೇವರ ಮಕ್ಕಳೇ. ಕಮಾನ್ ನಾವು ಸುಮ್ಮನೆ ಯಾಕೆ ತಲೆ ಬಡ್ಕೊಳ್ಳೋದು, ತಲೆ ಓಡ್ಕೊಳ್ಳೋದು? ನನ್ನ ಇಷ್ಟಾರ್ಥ ನೆರವೇರಿಲ್ಲ, ನನಗೆ ದೇವರೇನು ಮಾಡಿಲ್ಲ, ನನಗೆ దేవరేం ಮಾಡಿಲ್ಲ, దేవుడు ఏం చేసిండారు నాకే? వాళ్ళకే అంత అన్నీ చేసే దేవుడు, ఉండే వాళ్ళకే ఇచ్చేది దేవుడు. కళ్ళు లేదా, చెవులు లేదా దేవునికి? ఏం మాటలు దేవునికి మేము చెప్పేది, అడిగేది? ನಾನು ನೀನು ದೇವರ ಆಲಯದ ಕುರಿತು ಸಂತೋಷ ಪಟ್ಟರೆ, ಪ್ರಿಯ ದೇವರ ಮಕ್ಕಳೇ, ಅವ್ರು ಖಂಡಿತವಾಗಿ ನಿನಗೆ ಇವತ್ತು ಹೇಳ್ತಾ ಇದ್ದೀನಿ, ನಿನ್ನಲ್ಲಿ ಏನೇನು ಪೆಂಡಿಂಗ್ ಇದೆಯೋ ಅದೆಲ್ಲ ನಾನು ನೆರವೇರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ ಹೇಳಿ, ಹಲ್ಲೆಲೂಯಾ ಅಂತ. ವೆರಿ ಗುಡ್. ದೇವರ ಆಲಯದ ಕುರಿತು ಸಂತೋಷ. ನಾನು ನಂಬ್ತೀನಿ ಪ್ರಿಯರೇ, ಈ ಮೆಸೇಜ್ ಮೂಲಕ ನೀವು ಆಶೀರ್ವಾದ ಹೊಂದಿದ್ದೀರಿ. ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನ ನೆರವೇರಿಸುವುದಕ್ಕಾಗಿ ಯೇಸು ನಿಮ್ಮನ್ನು ಕರೀತಾ ಇದ್ದಾರೆ, ಯೇಸು ನಿಮ್ಮನ್ನು ನೋಡ್ತಾ ಇದ್ದಾರೆ. ಅವರ ಒಂದು ವಿಷಯದಲ್ಲಿ ನೀವು ಸಂತೋಷ ಪಡ್ರಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಯೇಸುಸ್ವಾಮಿ ನೆರವೇರಿಸ್ತಾರೆ. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಹೌದಪ್ಪ, ಅನೇಕ ವೇಳೆ ನನ್ನ ಇಷ್ಟಾರ್ಥ ಎಲ್ಲ ಯಾಕೆ ನೆರವೇರ್ತಾ ಇಲ್ಲ ಎಂಬುದಾಗಿ ನಾವು ಅನೇಕ ವೇಳೆ ಅಂದ್ಕೊಂಡಿದ್ದೀವಿ ಸ್ವಾಮಿ. ಆದರೆ ಈಗ ನಿನ್ನ ಸಂದೇಶದ ಮೂಲಕವಾಗಿ, ಹೌದಪ್ಪ, ನಿನ್ನಲ್ಲಿ ನಾವು ಸಂತೋಷಿಸದೇ ಇರುವುದೇ ಕಾರಣ ಎಂಬುದಾಗಿ ನಮ್ಗೆ ಹೇಳಿದ್ಯಪ್ಪ. ಇನ್ಮೇಲೆ ನಿನ್ನಲ್ಲಿ ಸಂತೋಷಿಸುವ ಹಾಗೆ ನಮ್ಮೆಲ್ಲರೂ ಕೃಪೆ ಕೊಡು. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ.
ಆದ ದಿನ ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್